ನೀವು ಶಿವಮೊಗ್ಗ ಸೈಡಿಂದ ಟುವರ್ಡ್ಸ್ ಲಕ್ಕವಳ್ಳಿ ಏನೋ ಟ್ರಾವೆಲ್ ಮಾಡ್ತಾಯಿದ್ರೆ ರೈಟಿಗೆ ಸಿಗುತ್ತೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಟುವರ್ಡ್ಸ್ ರಿವರ್ಟನ್ JLR. ನಾರ್ಮಲ್ ಬ್ಯಾಂಗ್ಳೂರ್ ಕಡೆಯಿಂದ ಏನಾದ್ರು ಬರ್ತಾಯಿದ್ರೆ ತರೀಕೆರೆ ಬಂದು ಡೈರೆಕ್ಟ್ ಇಲ್ಲಿ ಲಕ್ಕವಳ್ಳಿಗೆ ಬರ್ಬೋದು. ಸಿನ್ಸ್ ನಾವು ಯಾವುದು ಸಕ್ಕರೆಬೇಲ್ JLR ಇಂದ ಬರ್ತಾ ಇದೀವಲ್ಲ, ಸೊ ಅದಕ್ಕೋಸ್ಕರ ನಾವು ಈ ಕಡೆಯಿಂದ ಬರ್ತಾ ಇರೋದು. ವಯಾ ಮಂಡಗದ್ದೆಯಿಂದ ಬರ್ತಾ ಇರೋದು ನಾವು. ಸೊ ಗೈಸ್, ಈಗ ಏನು ಭದ್ರಾ ರಿವರ್ಟನ್ ಲಾಡ್ಜ್ ಏನಿದೆ, ಸೊ ಅದರ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಸೊ ಈಚೆ ಸೈಡ್ ನೋಡಿ, ಸೊ ಇದೆಲ್ಲ ಭದ್ರಾ ರಿಸರ್ವಾಯರಿಂದ ಬರ್ತಾ ಇರೋವಂಥ ನೀರು. ಸೊ ಈಗ ಭದ್ರಾ ರಿವರ್ಟನ್ ಎಂಟ್ರೆನ್ಸ್ ಇದು. ವಿ ಹ್ಯಾವ್ ಅರೈವ್ಡ್ ಫೈನಲಿ at our destination, Bhadra Riverton Lodge by JLR. So entry ಆಗಿದ ತಕ್ಷಣ this is reception area. So check-in formalities ಸ್ಟಾರ್ಟ್ ಮಾಡ್ತಾ ಇದ್ದಾರೆ. It was a gift she got from manager. What happened, you know, we got that Adit's friend group. After this Junkes. ಸೊ ಇವಾಗ JLR ಚೆಕ್-ಇನ್ ಆಗಿದ್ದೀವಿ. ಸೊ ಚೆಕ್-ಇನ್ ಆದ ನಂತರ ನಮ್ಮ ಕಾಟೇಜ್ ಸ್ಟೇ ಏನಿದೆ, ಸೊ ಅದ್ರ ಟುವರ್ಡ್ಸ್ ಹೋಗ್ತಾ ಇದ್ದೀವಿ. Let's go. Excited. ಹಲೋ, ಹೇಳಿ ಸರ್. ಸೊ ನಮಗೆ ರೂಮ್ ನಂಬರ್ 16 ಅಲೋಕೇಟ್ ಮಾಡಿದ್ದಾರೆ. ಸೊ ಅದ್ರ ಟುವರ್ಡ್ಸ್ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ 2 days ಇದು ಒಂದು ಐಟಿನರಿ ಲಿಸ್ಟ್ ಕೂಡ ಕೊಡ್ತಾರೆ. ಎಲ್ಲ ಡೀಟೇಲ್ಡ್ ಆ್ಯಕ್ಟಿವಿಟೀಸ್ ಲಿಸ್ಟ್ ಮಾಡಿದ್ದಾರೆ ಇದರಲ್ಲಿ. ವಾವ್, ದಿಸ್ ಈಸ್ ದಿ ಇನಿಷಿಯಲ್ ವ್ಯೂ. ವಾವ್, ವಾಶ್ರೂಮ್ಗೆ ಹೋಗ್ತಾ ಇರಬೇಕಾದ್ರೂ ಕೂಡ ಸೂಪರ್ ವ್ಯೂ. ಸೊ ಇಲ್ಲಿ ಕೂಡ ನಾರ್ಮಲ್ JLRಲ್ಲಿ ನಿಮಗೆ ಕಾಫೀಸ್ ಏನೇನು ಸಿಗಬೇಕು, ನಾರ್ಮಲ್ ಫೆಸಿಲಿಟೀಸ್ ಇದೆ. ಸೊ ಅದು ಬಿಟ್ಟರೆ ಕೆಟಲ್, ಒನ್ಸ್ ಅಗೇನ್ ಯು ಹ್ಯಾವ್ ದಿಸ್ ಬ್ಯೂಟಿಫುಲ್ ಬೆಡ್ ಆ್ಯಂಡ್ ದೆನ್ ಈ ಥರದೊಂದು ಸ್ಮಾಲ್ ಬೆಡ್ ಇಟ್ಟಿದ್ದಾರೆ, ಸೋಫಾಸ್ ಇದೆ. ಮತ್ತು ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಪ್ಯಾಕೇಜ್ನಲ್ಲಿ ಯಾವುದು, ದಿಸ್ ಬಾಲ್ಕನಿ. ವಾವ್ ವಾವ್, ಸೂಪರ್, ಎಷ್ಟು ಅಲ್ಟಿಮೇಟ್ ಆಗಿದೆ ಅಲ್ಲ.
ಸೊ ನಾನಂತೂ ಇಲ್ಲಿವರೆಗೂ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಇಂಡಿಯಾದಲ್ಲಿ ದಿಸ್ ಈಸ್ ಒನ್ ಆಫ್ ದಿ ಫಸ್ಟ್ ಟೈಮ್ ನಂದಿದು ಈ ಥರದೊಂದು ಲಕ್ಸುರಿ ಸ್ಟೇಯಲ್ಲಿ ಉಳ್ಕೊಂಡಿರೋದು ಇಂಡಿಯಾದಲ್ಲಿ. ಸೂಪರ್ಬ್ ಮಾತ್ರ. ಸೊ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೋರ್ಡ್ ಹಾಕಿರೋ ಡೈರೆಕ್ಷನ್ ನೋಡಿ, ಗೋಲ್ಘರ್. ಸೊ ಇದು ಗೋಲ್ಘರ್ ಅಂತಂದರೆ ಅದು ಊಟ ಮಾಡೋ ಅಂಥ ಪ್ಲೇಸ್ ಅದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಮತ್ತೆ ನಾವು ಊಟ ಪ್ಲೇಸ್ ಏನಿದೆ ಆ ಗೋಲ್ಘರ್ಗೆ ಅಥವಾ ರಿಸೆಪ್ಷನ್ ಕಡೆ ಅಥವಾ ಸಫಾರಿ ಕಡೆ ಹೋಗಬೇಕು ಅಂದರೆ ಇದೇ ರೂಟ್ ತೊಗೊಂಡು ಹೋಗ್ಬೇಕು ನಾವು. ಅದೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಯಲ್ಲ, ಸೊ ಈಗ ಡೈನಿಂಗ್ ಏರಿಯಾ ಅಪ್ರೋಚ್ ಆಗ್ತಾಯಿದ್ದೀವಿ. ಸೊ ಇಲ್ಲಿ ಕೂಡ ಸ್ಟೇಸ್ ಇದೆ. ಐ ಥಿಂಕ್ ದೀಸ್ ಆರ್ ಲಾಗ್ ಹಟ್ಸ್. ಸೊ ಇದು ಲಾಗ್ ಹಟ್ಸ್. ಸೊ ಡೈನಿಂಗ್ ಏರಿಯಾ ಅಪ್ರೋಚ್ ಆಗಿದ್ದೀವಿ. ಅಕ್ಕಿ ರೊಟ್ಟಿ. ಸೊ ಇಲ್ಲಿ ಏನೋ ಆಲ್ಕೋಹಾಲ್ ಸೆಕ್ಷನ್ ಇದೆ. ಸೊ ನಾನು ಅಕ್ಕಿ ರೊಟ್ಟಿ ಮತ್ತು ತವಾ ಫಿಶ್ ಫ್ರೈ ಮತ್ತು ಮಶ್ರೂಮ್ದು ಫ್ರೈ ಒಂದಿದೆ ಮತ್ತು ಇನ್ನೊಂದು ಬೀನ್ ಫ್ರೈ ಇದೆ ತೊಗೊಂಡಿದ್ದೀನಿ. ರಿವ್ಯೂ ಮಾಡಿ ಹೇಳ್ತೀನಿ. ಸೊ ಫೈನಲಿ ಈಗ 3:20ಗೆ ಸಫಾರಿ ಏನಿದೆ ಸೊ ಅದು ಸ್ಟಾರ್ಟ್ ಆಗಿದೆ. ಮೂರು ಅಂತ ಯಾರದ very hard wood.
ಇಲ್ಲಿ ಸಫಾರಿ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಭದ್ರಾ ಟೈಗರ್ ರಿಸರ್ವ್ ಒಳಗಡೆ ಒಂದು ಬ್ರಿಟಿಷ್ ಬಂಗ್ಲೋ ಇದೆ. ಸೊ ಅದನ್ನು ನೋಡ್ಬೋದು. ಎಷ್ಟು ಹಳೇದಂತ ಹೇಳಿದ್ರೆ ತುಂಬಾ ಹಳೇದು. ವೆರಿ ಟೈನಿ ಕೌ. ಸೊ ಈಗ ತಾನೇ ಜಸ್ಟ್ ಸಫಾರಿ ಮುಗೀತು. ಸೊ ಸಫಾರಿ ಮುಗಿಸ್ಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ಸೊ ಈಗ ವಾಪಸ್ ರೂಮ್ ಕಡೆ ಹೋಗ್ತಾ ಇದ್ದೀನಿ. ಸೊ ಈಗ ಒಂಥರ ಗೋಲ್ಡನ್ ಆರ್ ಥರನೇ ಆಗಿದೆ. ಸೂಪರ್ಬ್ ಆಗಿದೆ. ಸಾರಿ, ಗೋಲ್ಡನ್ ಆರ್ ಅಲ್ಲ, ಆರೆಂಜ್ ಆರ್ ಅಂತ. ಸೊ ಇದು ಟೊಮೆಟೊ ಸೂಪ್ ಇಟ್ಟಿದ್ದಾರೆ, ಸ್ಯಾಲೆಡ್ಸ್, ಪಾಪಡ್, ಡ್ರೈ ಇಟ್ಟಿದ್ದಾರೆ, ಮತ್ತು ಇದು ಪನ್ನೀರ್ ಮಸಾಲ, ಮತ್ತು ಇದು ಸ್ಪಿನಾಚ್, ಗ್ರೀನ್ ದಾಲ್ ಇಟ್ಟಿದ್ದಾರೆ, ಪಲಾವ್ ಇಟ್ಟಿದ್ದಾರೆ, ವೈಟ್ ರೈಸ್, ದಾಲ್ ಫ್ರೈ, ರಸಮ್, ಹಾರ್ಲಿಕ್ಸ್ ಬರ್ಫಿ, ಓಕೆ, ಎಗ್ ಡ್ರೈ ಇಟ್ಟಿದ್ದಾರೆ, ಚಿಕನ್ 65, ಓಕೆ. ಸೊ ಈಗ 130ನಲ್ಲಿ ಏನು ರೋಟಿ ಮತ್ತು ಪಾಪಡ್ ಮತ್ತು ಚಿಕನ್ 65 ಮತ್ತು ಪನ್ನೀರ್ ಸ್ವಲ್ಪ, ಎಗ್ ಫ್ರೈ ಕೂಡ ತೊಗೊಂಡಿದ್ದೀನಿ, ಮತ್ತು ಮಿಕ್ಸ್ ವೆಜಿಟೇಬಲ್ ಫ್ರೈ ಇದೆ, ಜೊತೆಗೆ ಸಲಾಡ್ಸ್. ಸೊ ಈಗ ಬ್ಯಾಟಿಂಗ್ ಶುರು ಮಾಡ್ತೀನಿ. ದಿಸ್ ಇಸ್ ಫ್ರಮ್ JLR ಭದ್ರಾ. ಸೊ ಈಗ ಬೋಟಿಂಗ್ ಕಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಡಾರ್ಕ್ ಇರೋದ್ರಿಂದ ಗೊತ್ತಾಗಲ್ಲ. ಸೊ ಈ ಕಡೆಯಿಂದ ಆಫೀಸಿಂದ ಒಂದು ಈ ಕಡೆ ಪಾತ್ ಇದೆ ಟುವರ್ಡ್ಸ್ ಡ್ಯಾಮ್. ಸೊ ಇಲ್ಲಿ ಬಂದ ತಕ್ಷಣ ಬೋಟ್ ಕಾಣಿಸುತ್ತೆ. ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ವಿ ಗೋ ಫಾರ್ ಬೋಟ್ ಸಫಾರಿ. ಸೊ ನಿಮಗೆ ಸ್ವಲ್ಪ ಬೆಳಕಾದ ನಂತರ ನಾನು ನಿಮಗೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ JLR ಕಡೆಯಿಂದ ಅರ್ಲಿ ಮಾರ್ನಿಂಗ್ ಬೋಟ್ ಸಫಾರಿ ಏನಿದೆ ಸೊ ಅದು ಸ್ಟಾರ್ಟ್ ಆಗ್ತಾಯಿದೆ. ಸೊ ಫಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಲೈಫ್ ಜಾಕೆಟ್ಸ್. ಸೊ ಈಗ ಬೋಟ್ ಸಫಾರಿ ಸ್ಟಾರ್ಟ್ ಆಗಿದೆ. ಸೊ ಈ ಕಡೆಯಿಂದ ನೋಡ್ಬೋದು ಹ್ಯಾಂಗಿಂಗ್ ಬ್ರಿಡ್ಜ್ ಏನಿದೆ ನಮ್ಮ ಕಾಟೇಜಸ್ ಕನೆಕ್ಟ್ ಆಗುತ್ತಲ್ಲ, ಸೊ ದಟ್ಸ್ ದ ಹ್ಯಾಂಗಿಂಗ್ ಬ್ರಿಡ್ಜ್.
ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ. ಕರ್ನಾಟಕದ ಮುಳ್ಳಯ್ಯನಗಿರಿ ಹಿಲ್ ರೈಸಸ್. ಸೊ ಗೈಸ್, ಈಗ ಸನ್ರೈಸ್ ತೋರಿಸ್ತೀನಿ ಬೋಟ್ ಸಫಾರಿನಲ್ಲಿ. Some bird observation, the catch of fishes. ಸೊ ಇಲ್ಲಿಗೆ ಬೋಟ್ ಸಫಾರಿ ಮುಗೀತು. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್. Thanks, sir. ಥ್ಯಾಂಕ್ ಯು ಸರ್. ಸೊ ಈಗ ತಾನೇ ಬೋಟ್ ಸಫಾರಿ ಮುಗೀತು. ಸೊ ಬೋಟ್ ಸಫಾರಿ ನಮಗೆ ತುಂಬಾ ಲಕ್ಕಿ ಇತ್ತು. ಆ್ಯಕ್ಚುಲಿ 2 ಲೆಪರ್ಡ್ ಸೈಟಿಂಗ್ ಆಯಿತು. ಅದು ಬಿಟ್ಟರೆ ಎಷ್ಟೊಂದು ಬರ್ಡ್ ಸ್ಪೀಷೀಸ್ ಸೈಟ್ ಮಾಡಿದ್ವಿ. ಮತ್ತು ಸ್ಪಾಟೆಡ್ ಡೀರ್ಸ್ ಕೂಡ ಇತ್ತು, ವೈಲ್ಡ್ ಬೋರ್ ಇತ್ತು. ಏನಂತಂದರೆ ಇದೊಂಥರ ತುಂಬಾ ಅನ್ಎಕ್ಸ್ಪೆಕ್ಟೆಡ್. ನಾವು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ ಅಂತಂದರೆ, ಎಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಲೆಪರ್ಡ್ ಸೈಟಿಂಗ್ ಆಯಿತು, ಸೊ ಎಲ್ಲಿ ಕೌಂಟ್ ಜಾಸ್ತಿ ಇರುತ್ತೆ, ಸೊ ಅಲ್ಲಿ ಏನಂತ ಹೇಳಿದ್ರೆ ಸೈಟಿಂಗ್ಸ್ ಜಾಸ್ತಿ ಆಗುತ್ತಲ್ಲ ಯೂಶ್ವಲಿ. ಸೊ ಇಲ್ಲಿ ಇವನ್ ದೋ ದ ಕೌಂಟ್ ವಾಸ್ ಲೆಸ್, ನಾವು 2 ಲೆಪರ್ಡ್ನ ನೋಡಿದ್ವಿ ಇವತ್ತು. ಸೊ ತುಂಬಾ ಚೆನ್ನಾಗಿತ್ತು. ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇದೆ. ಸೊ ಅಲ್ಲೋಗಿ ನೆಕ್ಸ್ಟ್ ಎಂಜಾಯ್ಮೆಂಟ್ ಶುರು ಆಗುತ್ತೆ. ಸೊ ಗೈಸ್, ಈಗ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಫ್ರೂಟ್ಸ್ ಇಟ್ಟಿದ್ದಾರೆ, ಕಾಫಿ, ಟೀ, ಮಸಾಲ ಟೋಸ್ಟ್, ಲಡ್ಡು, ಪಡ್ಡು, ಸಾಗು, ಚಟ್ನಿ, ಪೋಹ, ಅವಲಕ್ಕಿ, ನವಣೆ ಪೊಂಗಲ್, ಓಕೆ, ಕೇಸರಿ ಬಾತ್, ಬ್ರೆಡ್ ಬಟರ್ ಜಾಮು, ಓಕೆ, ಬ್ರೆಡ್ ಟೋಸ್ಟ್ ಇದೆ, ಓಕೆ, ಆಮ್ಲೆಟ್ ಇದೆ, ಓಕೆ. ಆಮ್ಲೆಟ್ ಎಲ್ಲ ಬಿಸಿ ಬಿಸಿ ಹಾಕ್ಕೊಡ್ತಾರೆ ಲೈವ್ ಆಗಿ. ಬನ್ನಿ, ನೆಕ್ಸ್ಟ್ ಎಲ್ಲರೂ ಬನ್ನಿ. ಡೆಫಿನೆಟ್ಲಿ ನಾನೇ ಇನ್ನೊಂದ್ಸಲಿ ಬರೋಣ ಅಂತ ಇದ್ದೀನಿ. ಅಷ್ಟು ತುಂಬ ಚೆನ್ನಾಗಿದೆ. ಈಗ ಕಯಾಕಿಂಗ್ ಇದೆ, ವಾಟರ್ ಸ್ಪೋರ್ಟ್ಸ್ ಅಂತ ಹೇಳಿದರೆ ಕಯಾಕಿಂಗ್ ಇದೆ. ಸೊ ಮತ್ತು ಇಲ್ಲೇ ಹತ್ತಿರ ನಿಮಗೆ ಏನೋ ಸ್ವಿಮ್ ಮಾಡೋಕ್ಕೆಲ್ಲ ಬಿಡ್ತಾರೆ. ಸೊ ಈ ಶೋರಲ್ಲಿ ಸೊ ವೇರಿಂಗ್ ಲೈಫ್ ಜಾಕೆಟ್ಸ್ ಸ್ವಲ್ಪ ಇದೆಲ್ಲ ಮ್ಯಾಂಡೇಟ್ರಿ ಈ ಥರ. ಸೊ ಬೀಳ್ತಾ ಇದ್ದೀನಿ ಇವಾಗ. ವೀಡಿಯೋ ಮಾಡ್ತಾ ಸರ್. ಸೊ ಈಗ ಜಾಯಿನ್ ಮಾಡ್ತಾಯಿದ್ದೀನಿ ಇವಾಗ.
ಈಗ ಗಾಯ್ಸ್, ಸೊ ಭದ್ರಾ ರಿಸರ್ವಾಯರಲ್ಲಿ ಫುಲ್ಲು ಫ್ಲೋಟ್ ಮಾಡ್ತಾಯಿದ್ದೀನಿ. ಕ್ರೇಜಿ ಅಡ್ವೆಂಚರ್. ಸೊ ಈಗ ಎಂಡ್ ಆಫ್ ದ ಡೇ ಬಂತು. ಸೊ ಈಗ ಯಾವುದೋ ಫೀಡ್ಬ್ಯಾಕ್ ಕೊಡ್ತಾಯಿದ್ದೀನಿ.